ನೋಡಿ ಗೈಸ್, ನಾನು ಇಷ್ಟು ಮೀಶೋಯಿಂದ ಶಾಪ್ ಮಾಡಿದ್ದೀನಿ. ಸೊ ಎಲ್ಲಾನು ಒಂದೊಂದೇ ಓಪನ್ ಮಾಡಿ ರಿವ್ಯೂ ಮಾಡೋಣ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೀಶೋದಲ್ಲಿ ನಾನೊಂದು ಅಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಆಮೇಲೆ ಎಲ್ಲಾನು ಮೀಶೋ ಪ್ರಾಡಕ್ಟ್ಸ್ ಆಗಿರೋದ್ರೆ ಎಲ್ಲ ಕಡಿಮೆ ಪ್ರೈಸಲ್ಲಿ ತರಿಸಿದ್ದೀನಿ. ಎಲ್ಲ ಓಮ್ ಅಪ್ಲಿಕೇಶನ್ಸ್ ಗೈಸ್. ನನಗೆ ಕಿಚನಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಬೇಕಿತ್ತು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಂದು ಹೊಸ ಮನೆ ಶಿಫ್ಟ್ ಆದಮೇಲೆ ಎಲ್ಲ ನ್ಯೂ ಥಿಂಗ್ಸ್ ನಾನೆಲ್ಲ ಹೊಸ ತಗೋಬೇಕು ಅಂತ. ಎಲ್ಲರೂ ಒಂದೇ ಸರಿ ತಗೊಳಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ತಗೊತಾ ಇದ್ದೀನಿ. ಸೊ ಮೇಯ್ನಾಗಿ ನಾನು ಫೋಕಸ್ ಮಾಡಿರೋದು ಇವಾಗ ಏನಂದರೆ ಫ್ರಿಡ್ಜ್ ಐಟಮ್ಸು. ಯಾಕಂದರೆ ಫ್ರಿಡ್ಜು ಅದು ಕಸದ ಬುಟ್ಟಿನೋ ಅಂತ ಗೊತ್ತಿಲ್ಲ, ಏನು ಸಿಗುತ್ತೋ ಎಲ್ಲ ಎತ್ಕೊಂಡೋಗಿ ಅದ್ರಲ್ಲಿ ಡಂಪ್ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ಕಿಚನ್ ಪ್ರಾಡಕ್ಟ್ಸ್ ಬೇಕಿತ್ತು. ಸೊ ಅದಕ್ಕೂ ಎಲ್ಲದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಒಂದು ಅಷ್ಟು ಪ್ರಾಡಕ್ಟ್ಸ್ನ ಹ್ಯಾಡ್ ಟು ಕಟ್ ಮಾಡಿದೆ. ಎಲ್ಲನೂ ಕಡಿಮೆ ರೇಂಜಿಗೆ ಸಿಕ್ಕಿದೆ ನನಗೆ. ಅದೇ ನಾನು ಫುಲ್ ಖುಷಿ. ಲಾಸ್ಟ್ ಟೈಮ್ ನಾನು ಅಮೆಝಾನ್ ವೀಡಿಯೋಸ್ ನೋಡಿದರೆ ಎಲ್ಲರೂ ಸ್ವಲ್ಪ ಹೈ ಪ್ರೈಸಲ್ಲಿ ತೊಗೊಂಡ್ಬಿಟ್ಟಿದ್ದೆ. ಓಕೆನಾ, ಈಗೆಲ್ಲ ಕಡಿಮೆ ಬಜೆಟಲ್ಲೇ ಸಿಗ್ತಿದೆಯಲ್ವಾ, ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ ನಾನು ಫಸ್ಟ್ ಟೈಮ್ ಮೀಶೋಯಿಂದ ತರಿಸಿರೋದು. ಹೇಗಿದೆ ಅಂತ ನಾನು ಇನ್ನೂ ಓಪನ್ ಸಹ ಮಾಡಿಲ್ಲ. ಸೊ ವಿಡಿಯೋಗೋಸ್ಕರ ವೇಟ್ ಮಾಡ್ತಿದ್ದೆ. ಎಲ್ಲಾನು ಓಪನ್ ಮಾಡಿ ರಿವ್ಯೂ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಡ್ ಮಾಡ್ತೀನಿ. ಪ್ಲೀಸ್ ಹೋಗಿ ಚೆಕ್ ಮಾಡಿ. ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಈ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆಯಾ ಇಲ್ಲ ಚೆನ್ನಾಗಿಲ್ವ ಏನು ಅಂತ. ಒಂದೊಂದೇ ರಿವ್ಯೂ ಮಾಡೋಣ, ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟ್ ಪ್ರಾಡಕ್ಟ್ ನನಗೂ ಗೊತ್ತಿಲ್ಲ, ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದು 1 2 3 4 5 6 ಐಟಮ್ಸು. ಇದು ಆಲ್ರೆಡಿ ನಾನು ಇದು ಆ್ಯಕ್ಚುಲಿ ಏನಂದರೆ ಆ್ಯಡ್ ಮಾಡಿ ಮರ್ತೋಗ್ಬಿಟ್ಟಿದ್ದೀನಿ. ಏನಿದು ಅಂತ ಥಿಂಕ್ ಮಾಡಿ ಓಕೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ದಿರ ಓಪನ್ ಮಾಡಿಬಿಟ್ಟೆ ಇದನ್ನು. ಇದೇನಿಲ್ಲ ಮ್ಯಾಟ್. ಓಕೆನಾ, ಇದು ಸೋಫಾ ಕೆಳಗಡೆ ಹಾಕ್ತಾರಲ್ಲ ಅದು ಮ್ಯಾಟು. ಸಕ್ಕತ್ತಾಗಿ ಬಂದಿದೆ ಗೈಸ್. 250 rupees ಅಂತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ. ಮತ್ತೆ ನನ್ನ ಸೋಫಾ ಸ್ಕ್ರೀನ್ಗೆ 2 ಮ್ಯಾಚ್ ಆಗೋ ಥರ ಒಂದು ಪ್ರಾಡಕ್ಟ್ ಬೇಕಿತ್ತು. ಸೊ ಇದು ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಮಸ್ತ್ ಇದೆ. 257 rupees. ಓಕೆನಾ, ನಾನು ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ಗೋ ಆ್ಯಂಡ್ ಚೆಕ್ಔಟ್. ಮತ್ತೆ ಕಲರ್ ಆಪ್ಷನ್ ಇದೆ, ಗ್ರೇ ಇದೆ, ಬ್ಲ್ಯಾಕ್ ಇದೆ, ಮತ್ತೆ ವೈಟು ಇದೆ. ಕಾಂಬಿನೇಷನ್ ಕಲರ್ ಆಗೋದಿದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೋಗಿ ಚೆಕ್ ಮಾಡಿ. ಫಸ್ಟ್ ಆಲ್ರೆಡಿ ನಾನು ನೋಡಿ ಇದಾಯ್ತಲ್ವಾ, 250 rupees. ನೀವು ಹೋಗಿ ಕಲರ್ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. 250 rupees. ನೀವು ಕಲರ್ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಜ ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ಅಂತೂ ಟಾಪ್ ನಾಚ್. ನೆಕ್ಸ್ಟು ಈಗ ಜಸ್ಟು ಓಕೆ ಇದು ಫ್ರಿಡ್ಜ್ ಸೆಟ್ ಆಫ್ 6 ಇದೆ. ನಾನು ಫ್ರಿಡ್ಜಲ್ಲಿ ಫಸ್ಟ್ ಒಂದ್ಸರಿ ತರಿಸಿದೆ, ಅದು ಯಾವುದಕ್ಕೂ ಸಾಕಾಗ್ತಾನೆ ಇಲ್ಲ. ಇದೊಂದು ಫ್ರಿಡ್ಜ್ ಬಾಕ್ಸ್, ಏನಾದರೂ ಕ್ಯಾರೆಟ್ ಬೀಟ್ರೂಟ್ ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇದು ಸಿಗುತ್ತೆ ನನಗೆ ಇದು. ಮತ್ತು ನಾನು ಇದ್ರ ಜೊತೆಗೆ ಪ್ಲಾಸ್ಟಿಕ್ ಗೈಸ್ ಬಟ್ ಚೆನ್ನಾಗಿದೆ. ಓಕೆ, ಇದ್ರ ಜೊತೆಗೆ ಜಿಪ್ ಲಾಕರ್ ಕವರು ಬೇಕಿತ್ತು ನನಗೆ. ಆ್ಯಕ್ಚುಲಿ ಈ ಕೋಂಬೋ ಇತ್ತು ಆಫರು, ಅದಕ್ಕೆ ನಾನು ತರಿಸಿದೆ. 1 2 3 4 ಇದು 6 ಬರುತ್ತೆ, ಇದು 6 ಬರುತ್ತೆ ಸೆಟ್ ಆಫ್. ಇದು 500 ml ಸ್ಟೋರೇಜ್ ಅಂತ ಅನ್ಕೊಳ್ತೀನಿ. ಹೌದು, ಇದು ಚಿಕ್ಕದು ಸ್ವಲ್ಪ 500 ml ಸ್ಟೋರೇಜ್. ಇದು ಚಿಕ್ಕದು ಸ್ವಲ್ಪ 500 ml ಸ್ಟೋರೇಜು. ಇದಕ್ಕೆ ಇದು ಕೊಟ್ಟಿದ್ದಾರೆ ಬಾಕ್ಸ್, ಈ ಥರ ಕ್ಲೋಸ್ ಮಾಡಿ. ಇದು 6 ಬರುತ್ತೆ, ಇದು 6 ಬರುತ್ತೆ. ಇದು ಜಿಪ್ ಲಾಕ್ ಆಗಿದೆಯಲ್ವಾ, ಇದು 6 ಬರುತ್ತೆ. ಆ್ಯಕ್ಚುಲಿ ನನಗೆ 2 ಬೇಕು ಅಂತ ತರಿಸ್ಕೊಂಡೆ. 230 rupees ಅಲ್ವಾ, 230 rupees. ಎಷ್ಟು ಬಜೆಟ್ ಫ್ರೆಂಡ್ಲಿ ಅಲ್ವಾ. ನಿಜ, ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ನೀವು ನಿಜವಾಗ್ಲೂ ತೊಗೋಬೇಕಿತ್ತು ಪ್ರಾಡಕ್ಟ್ನ. ಓಕೆ, ನಂದು ನೆಕ್ಸ್ಟ್ ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ನಂಗೆ ನೆನಪಿದೆ ಇದೇನು ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತೀವಿ. ನನಗೆ ಕ್ಯೂರಿಯಾಸಿಟಿ ತಟ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಕ್ಲೀನಾಗಿ ಕಟ್ ಮಾಡ್ತಾಯಿಲ್ಲ, ಹಾಗಾಗಿ ಇದು ಮಾಡ್ತಿದ್ದೀನಿ. ಮೀಶೋದಲ್ಲಿ ಇಷ್ಟು ಕಡಿಮೆಗೆ ಇಷ್ಟು ಕ್ವಾಲಿಟಿಯಾಗಿ ಪ್ರಾಡಕ್ಟ್ ಬರುತ್ತೆ ಅಂತ ನನಗೆ ಫಸ್ಟ್ ಗೊತ್ತಿದ್ರೆ ನಾನು ಆ ಒಂದು ವೆಬ್ಸೈಟಲ್ಲಿ ತೊಗೊಳೋದು ಬದಲು ಇಲ್ಲೇ ತೊಗೊಂಡ್ಬೋದಿತ್ತು. ಬಟ್ ಏನು ಗೊತ್ತಾ, ಎಲ್ಲನೂ ಇದೇ ರೇಂಜಿಗೆ ಬರುತ್ತಾ, ಎಲ್ಲನೂ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತಾ ಅಂತ ಗೊತ್ತಿಲ್ಲ. ಕೆಲವೊಂದು ನಮಗೆ ಸ್ಯಾಟಿಸ್ಫೈ ಆಗುತ್ತೆ, ಕೆಲವೊಂದು ನಮಗೆ ಅನ್ಸ್ಯಾಟಿಸ್ಫೈ ಆಗುತ್ತೆ. ಇದು ಒಂದು ಕಾಲದಲ್ಲಿ ತುಂಬ ಟ್ರೆಂಡಿಂಗ್ ನೈಫ್. ಓಕೆನಾ, ಇದು
ನನಗೊಂದು ಡೌಟ್ ಇತ್ತು, ಕಟ್ ಆಗುತ್ತಾ ಇಲ್ವಾ ಅಂತ. ನನಗೆ ಈಗಲೂ ಡೌಟ್ ಇದೆ, ಕಟ್ ಆಗುತ್ತಾ ಇಲ್ವಾ ಅಂತ. ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಮೇ ಬಿ ಶಾರ್ಪ್ ಇದೆ ಗಾಯ್ಸ್. 1 2 ಮತ್ತು 3 ಕಲರ್ ಚೆನ್ನಾಗಿದೆ ಅಲ್ಲ. ಆ್ಯಕ್ಚುಲಿ ನಾನು ಬೀಚ್ ಕಲರ್ ನೋಡ್ತಾ ಇದ್ದೆ, ಈ ಕಲರ್ ನೋಡ್ತಾ ಇದ್ದೆ. ಓಕೆನಾ? ತುಂಬ ದೊಡ್ಡದಿದೆ. ಈ ಕಲರ್ ನೋಡ್ತಿದ್ದೆ, ನನಗೆ ಆ ಕಲರಲ್ಲಿ ಸಿಕ್ಕಿಲ್ಲ. ಇದು ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಎರಡಿದೆ. ಓಕೆನಾ? ಬ್ಲ್ಯಾಕ್ ಏನು ಅಷ್ಟು ಅಟ್ರಾಕ್ಟಿವ್ ಅಂತ ಅನಿಸಿಲ್ಲ ನನಗೆ. ಬಟ್ ಈ 3 ಪೀಸ್ಗೆ 160 ರೂಪೀಸ್ ಅಷ್ಟೇ. 160 ರೂಪೀಸ್ 3 ಪೀಸ್ಗೆ. ಎಷ್ಟು ವರ್ತ್ ಇದೆ ಅಲ್ವಾ? ಸಕ್ಕತ್ತಾಗಿದೆ. ಆ್ಯಕ್ಚುಲಿ ವೆಯ್ಟ್ ಇದೆ ಇದು. ನಾನು ವೆಯ್ಟ್ ಇಲ್ಲ ಅಂತ ಅಂದ್ಕೊಂಡೆ. ತುಂಬ ಚೆನ್ನಾಗಿದೆ. 160 ರೂಪೀಸ್ಗೆ 3 ಪ್ರಾಡಕ್ಟ್ಸ್. ನೀವು ಅದೇ ನಾನು ಒಂದ್ಸರಿ ಆಫ್ಲೈನ್ಗೆ ಹೋಗಿದ್ದೆ. ಆಫ್ಲೈನಲ್ಲಿ ನನಗೆ ಎಷ್ಟು ಹೇಳಿದ್ರು ಅಂದರೆ 1 ಪೀಸ್ 100 ರೂಪೀಸ್ ಹೇಳಿದ್ರು. ಸೊ ಅಲ್ಲಿ 300 ರೂಪೀಸ್. ಸೊ ಇಲ್ಲಿ 160 ಎಷ್ಟು ಚೀಪಾಗಿ ಸಿಗ್ತಿದೆ ಅಲ್ವಾ ನಮಗೆ. ಆ್ಯಂಡ್ ವಿತ್ ನೈಸ್ ಕ್ವಾಲಿಟಿ. ನೀವು ತಗೊಳ್ಳೇಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಇದನ್ನು ರಿವ್ಯೂ ಮಾಡೋಣ. ಓಕೆನಾ? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನು ಆರ್ಡರ್ ಮಾಡಿದ್ದೀನಿ ಅಂತ. ಲೆಟ್ಸಿ. ಆಮೇಲೆ ಇದ್ರ ಜೊತೆಗೆ ನಾನು ಒಂದು ಟಾಪ್ ಆರ್ಡರ್ ಮಾಡಿದ್ದೆ ಗೈಸ್. ಹೇಗೆ ಬಂದಿದೆ ಅಂದರೆ ಅವಾಗ ಅನ್ನಿಸ್ತು ನನಗೆ ಅಷ್ಟು ಚೀಪಾಗಿ ಸಕ್ಕತ್ತಾಗಿ ಬಂದಿದೆ. ನಿಜ ಚೆನ್ನಾಗಿ ಬಂದಿದೆ. ಒಂದ್ಸರಿ ಏನು ಹಿಂಗೆ ಬಂದಿದೆ ಗೊತ್ತಾಗ್ತಿಲ್ಲ ಏನು ಮಾಡಿದೆ ಅಂತ. ಚೆಕ್ ಮಾಡ್ತೀನಿ. ಓಕೆ, ನಾನು ಹೇಳಿದ್ನಲ್ಲ ಫ್ರಿಡ್ಜ್ ಆರ್ಗನೈಸ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇದು ಮತ್ತೆ ಅದು ಇದನ್ನು ಕೊಂಬೋ ಆಗೇ ಬಂದಿತ್ತು. ನಾನು ಕಿತ್ತಿ ಹೇಳ್ತಾ ಇದ್ದೀನಿ, ಆದ್ರೂ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ಇದಂದ್ರೆ ಸ್ಪೈಸಸ್ ಜಾರ್ ಅನ್ಸುತ್ತೆ. ಫ್ರಿಡ್ಜಲ್ಲಿ ಇದೆಷ್ಟು ಹೇಳಿ? ಜಸ್ಟ್ 204 ರೂಪೀಸ್. ಜಸ್ಟ್ 204 ರೂಪೀಸ್. ಇದು ಪೇಪರ್ ಬರಲ್ಲ ಅನ್ಸುತ್ತೆ. ಈ ಕಪ್ ಕಾರ್ಡ್ಬೋರ್ಡು ಇದು ನೋಡಿ. ಜಸ್ಟ್ ಏನಾದರೂ ನೀವು ಆನಿಯನ್ ನೆಕ್ಸ್ಟ್ ಡೇ ಪ್ರಿಪ್ರೇಷನ್ಗೆ ನನಗೆ ತುಂಬ ಯೂಸ್ ಆಗುತ್ತೆ. ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಟಕ್ಕಂತ ತೆಗ್ದು ಹಾಕ್ಬಿಟ್ಟು ಕುಕ್ ಮಾಡ್ಬಿಡ್ಬೋದು ಅಂತ ನನಗೆ ಇದು ಯೂಸ್ ಆಗುತ್ತೆ ಅಂತ ಅಷ್ಟೇ. ಇದ್ರ ಜೊತೆಗೆ ಇದು ಕೋಂಬೋ ಆಫರ್ ಅಂತ ಬಿಟ್ಟಿದ್ದು. ಇದು ಸ್ಪೈಸಸ್ ಜಾರ್ ಅನ್ಸುತ್ತೆ. ನಿಮ್ಮ ಹತ್ರ ಯಾರಾದರೂ ನಾರ್ಮಲ್ ಆಗಿ ಫ್ರಿಡ್ಜನ್ನು ಏನಾದರೂ ಸ್ಟೋರ್ ಮಾಡೋ ಅಂತಿದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ. 204 ರೂಪೀಸ್. ಓಕೆ, ನೆಕ್ಸ್ಟು ಈ ಒಂದು ಪ್ರಾಡಕ್ಟ್ ನೋಡ್ತಾನ. ಆ್ಯಕ್ಚುಲಿ ನನ್ನ ಹತ್ರ ನನಗೆ ಸ್ಟೋರೇಜ್ ಕಂಟೈನರ್ ಬೇಕಿತ್ತು. ನನಗೆ ಸ್ಟೋರೇಜ್ ಕಂಟೈನರ್ ಆ್ಯಕ್ಚುಲಿ ಬೇಕಿತ್ತು. ನನ್ನ ಹತ್ರ ಸ್ವಲ್ಪ ಶಾರ್ಟ್ ಇತ್ತು, ಸೊ ಬೇಕಿತ್ತು ಅಂತ 1100 ml ಅಂತ ಇದು. 1100 ml ಇದೆ ಇದು. ನಂಗೆ ಗೊತ್ತಿಲ್ಲ ಅಷ್ಟು ಇದೆಯಾ ಅಂತ. 6 ಪೇಜ್ಗೆ ಆ್ಯಕ್ಚುಲಿ 370 ಇದು ಆ್ಯಕ್ಚುಲಿ. ಓಕೆನಾ? ನಂಗೆ ಡೌಟ್ ಹೊಡಿತಿದೆ 1000 ml ಇದೆಯಾ ಅಂತ. ಓಕೆ, ಈ ಥರ ಏನಾದರೂ ನಿಮಗೆ ಸ್ಟೋರೇಜ್ ಬೇಕಾದರೆ ಮಾಡ್ಕೊಳ್ಬೋದು. ಮತ್ತು ನನಗೆ ಈ ಥರ ಹಿಂಗೆ ಜೋಡಿಸೋದು ಬೇಕಿತ್ತು. ಹೀಗೆ ಈ ಥರ ಜೋಡಿಸೋದು ಬೇಕಿತ್ತು. ಯಾಕಂದರೆ ನಂದು ರ್ಯಾಕ್ ನೋಡಿದ್ರೆ ತುಂಬ ಚಿಕ್ಕದಾಗಿದೆ. ಸೊ ಅದಕ್ಕೆ ಏನಾದರೂ ಬೇಳೆಗಳೆಲ್ಲ ಜೋಡಿಸ್ಕೊಳ್ಬೋದಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ. ಇದು ಗೊತ್ತಿಲ್ಲ ನಂಗೆ ಚಿಕ್ಕದು ಬಂದ್ಬಿಟ್ಟಿದ್ಯಾ ಇಲ್ಲಾಂದರೆ ಇದು ಆ್ಯಕ್ಚುಲಿ ಅಷ್ಟು ಇಷ್ಟು 1100 ml ಇದೆಯಾ ಅಂತ ಐ ಆಮ್ ನಾಟ್ ಶೋರ್. ಬಟ್ ನಾನು ಆರ್ಡರ್ ಮಾಡಿರೋದು 1100 ml 370 ರೂಪೀಸ್ಗೆ 6 ಪೀಸು ವಿತ್ ಇದು ಮುಚ್ಚಳ. ಓಕೆ, ಅಷ್ಟೇ ಗೈಸ್. ನೆಕ್ಸ್ಟು ಇದೊಂದು ಲಾಸ್ಟ್ ಪ್ರಾಡಕ್ಟ್ ಏನಂದರೆ ಇದು ರ್ಯಾಕ್, ಫುಡ್ ರ್ಯಾಕ್. ಇದೆಲ್ಲರೂ ನಿಮಗೆ ಗೊತ್ತಿರುತ್ತೆ. ಫುಡ್ ರ್ಯಾಕ್ ಇದು ಆ್ಯಕ್ಚುಲಿ ಬೇಕಿತ್ತು ನನಗೆ. ಫ್ರೂಟ್ಸ್ ಎಲ್ಲ ತೊಗೊಂಬಂದು ನಾನು ಅರ್ಧ ಕಟ್ ಮಾಡಿ ಹಾಗೆ ಇಟ್ಬಿಡ್ತಿದ್ದೆ. ಅದಕ್ಕೆ ಇದೊಂದು ಬೇಕು ಅಂತ. ಇದು 80 ರೂಪೀಸು. ನಾನು ಬೇರೆ ಕಡೆ ಚೆಕ್ ಮಾಡಿದಾಗ, ನಾನು ಅಂಗಡಿ ಚೆಕ್ ಮಾಡಿದಾಗ ಅವ್ರು ನಾನು ಹೇಳಿದ್ದು 150 ರೂಪೀಸ್. ಓಕೆನಾ? ಬೈ 1 get 1 ತೊಗೊಂಡ್ರೆ 100 ರೂಪೀಸು. ಬಟ್ ಇದು ಮಿಶೋದಲ್ಲಿ 80 ರೂಪೀಸ್ಗೆ ಅಷ್ಟೇ ಇದೆ. ಗೊತ್ತಿಲ್ಲ ಗೈಸ್, ನನಗೆ ಎಷ್ಟು ಕಡಿಮೆ ಸಿಗುತ್ತೆ ಅಂತ ಫಸ್ಟೇ ಗೊತ್ತಿದ್ರೆ ನಾನು ಎಲ್ಲ ಪ್ರಾಡಕ್ಟ್ಸು ಹೋಮ್ ಅಪ್ಲಿಕೇಶನ್ಸ್ ಎಲ್ಲನೂ ನಾನು ಮಿಶೋದಲ್ಲೇ ಆರ್ಡರ್ ಮಾಡ್ತಿದ್ದೆ ಅಲ್ವಾ.
ಬಟ್ ಓಕೆ, ನಾನು ಮಾಡಿರೋ ತಪ್ಪನ್ನ ನೀವು ಯಾವತ್ತೂ ಮಾಡೋಕೆ ಹೋಗ್ಬೇಡಿ. ನೋಡಿ, ಆರ್ಡರ್ ಮಾಡಿ, ಚೆನ್ನಾಗಿತ್ತು ಅಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಧಾರಾಳವಾಗಿ 7 days ರಿಟರ್ನ್ ಪಾಲಿಸಿನೂ ಸಹ ಇದೆ. ಓಕೆ, ನೀವು ಅದನ್ನ ಆರಾಮಾಗಿ ರಿಟರ್ನು ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಇನ್ ಕೇಸ್ ಡ್ಯಾಮೇಜ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದಕ್ಕೂ ರಿಟರ್ನ್ ಆಪ್ಷನ್ ಇದೆ, ರಿಟರ್ನ್ ಮಾಡಿಬಿಡಿ. ಮತ್ತು ರೀಫಂಡು ಅಷ್ಟೇ, ನನಗೆಲ್ಲ ಆ ಡೇನೇ ರಿಫಂಡ್ ಆಗಿದ್ದಿದೆ. 7 ವರ್ಕಿಂಗ್ ಡೇಸು ಇರುತ್ತೆ ರೀಫಂಡ್ಗೆ. ನೀವು ಅದನ್ನು ನೋಡಿ ಆರ್ಡರ್ ಪ್ಲೇಸ್ ಮಾಡ್ಕೊಂಡು ರೀಫಂಡು ಮಾಡ್ಕೊಳ್ಳಿ, ರಿಟರ್ನು ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಮಾಡ್ಕೊಳ್ಳಿ. ಮತ್ತು ನಾನು ಒಂದು ಟಾಪ್ ಅಂತ ಹೇಳಿದ್ದೆ ಅಲ್ವಾ, ಅದಂತೂ ಸಕ್ಕಲಾಗಿ ಬಂದಿದೆ. ನಾನು ಆ್ಯಕ್ಚುಲಿ 2 ಟಾಪ್ಸ್ ತೊಗೊಂಡಿದ್ದೀನಿ ಆಫೀಸ್ ವೇರು. ನಾನು ಯಾವತ್ತಾದರೂ ಹಾಕೊಂಡು ಹೋದಾಗ ನಾನು ಶಾರ್ಟ್ಸಲ್ಲೇ ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ? ಆ್ಯಂಡ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ನನಗೆ 120 ಇವತ್ತಿಗೆ 120 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಸೊ ನಾನು ಆಲ್ರೆಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 month ಆಯಿತು. ಇದು ಕಡಿಮೆ ಅನಿಸುತ್ತೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.